ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಹೊಸ ವಿಡಿಯೋ ಮಾಡ್ತಿದ್ದೀನಿ. ಹೊಸ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೀನಿ. ನಾನು ಹಗರಿಬೊಮ್ಮನಹಳ್ಳಿ ಪಕ್ಕ ಉಪ್ನಾಕ್ನಹಳ್ಳಿ ಊರ ಹತ್ರ ಒಬ್ಬ ಕಡು ಬಡವ ರೈತನ ಹತ್ರ ಒಂದು ನೆಲ್ ಬೆಳೆಸ್ಯಾನಂತೆ. ಹೋದ್ ಸರಿ ಎಕರೆಗೆ 60 ಚೀಲ ಆಗೈತಂತೆ. ಈ ಸರಿ ಅದೇ ರೀತಿ ಬೆಳೆಸಿದ್ದೀನಿ, ಬರ್ರಿ ಸರ್ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಅವ್ರಿಗೆ ಸ್ವಲ್ಪ ಅವ್ರದ್ದು ವಿಳಾಸ ಅಡ್ರೆಸ್ ಏನಂತ ಸ್ವಲ್ಪ ಅವ್ರ ಬಾಯಿಂದ ಮಾತು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ದೊಡ್ಡ ಬಸಪ್ಪ ಅಂತ. ನಮ್ದು ಪ್ರಾಪರ್ ಉಪ್ನಾಕ್ನಹಳ್ಳಿ. ನಮ್ದು ನೆಕ್ಕಳ ತಂಡ ಹತ್ರ ಒಳದಂಡಿ ತಗೊಂಡಿದ್ವಿ. ನಾವು ಇದು 1010 ನಲ್ಲು ಹಾಕಿದ್ವಿ. ಇದು ಫಸ್ಟಿಗೆ ಬಂದು ಇದು 198 ಅಂತ ನಲ್ ಬೀಜ, 1010 ಬೀಜ. ಇದನ್ನ ತಂದು ಫಸ್ಟಿಗೆ ತರ್ತೀವಿ ಬೊಮ್ಮಳಿಂದ, ಅಂಗಡಿ ಮಾವಿರದಾಗ ಆಗ್ಲಿ ಮಹಾಲಕ್ಷ್ಮಿ ತಗೊಂಬರ್ತೀವಿ. ತಂದು ಒಂದಿನ ನೀರ್ನಾಗ ಇಡ್ತೀವಿ. ಈಗ ರಾತ್ರಿ ನೀರ್ನಾಗ ಚೀಲ ತಂದು ನೀರ್ನಾಗ ಹಾಕ್ತಿವಿ. ಹಾಕಿ ಇವತ್ತು ರಾತ್ರಿ 10 ಗಂಟೆಗೆ ಹಾಕಿವಿ ಅಂದ್ರ ಬೆಳಿಗ್ಗೆ 10 ಗಂಟೆ ತೆಗಿತೀವಿ. ತೆಗೆದಿಟ್ಟು ಕಾವಿಗೆ ಹಾಕ್ತಿವಿ. ಒಂದಿನ ಕಾವಿಗೆ ಹಾಕಿಂದೆ ಆಮೇಲೆ ತಿರುಗಿನ ನೋಡ್ತೀವಿ ಮಳಿಕೆ ಬಂದೈತಿ ಇಲ್ಲ ಅಂತಂದು. ಮಳಿಕೆ ಬಂದೈತಿ ಅಂದ್ರ ಹೋಗ್ತಿವಿ. ಇಲ್ಲಾಂದ್ರ ಇನ್ನೊಂದ್ 2-3 ತಾಸು ಹಂಗ ಕಾವಿಗೆ ಇಟ್ಟು ಮಳಿಕೆ ಬೆಳೆಯಿಂದ 3-4 ಗಂಟೆಗೆ ಹೋಗ್ತಿವಿ. ಸಾಯಂಕಾಲ ಟೈಮ್ ಅಷ್ಟೊತ್ತಿಗೆಲ್ಲ ಹೊಲ ಎಲ್ಲ ನಾವು ಲೆವೆಲ್ ಮಾಡ್ಕೊಂಡು ಎಲ್ಲ ನಮ್ಗೆ ಹೆಂಗ ಎಷ್ಟು ಬೇಕು ನೀರು ಅಷ್ಟು ಇಟ್ಕೊಂಡು ಲೆವೆಲ್ ಮಾಡ್ಕೊಂಡಿರ್ತೀವಿ. ಸರ್, ಅಗ್ಗಿ ಎಷ್ಟು ದಿನಕ್ಕೆ ಬರುತ್ತದ ನಾಟಿ ಮಾಡಕ್ಕೆ? ಇದು ನೋಡ್ರಿ, ಇದು 30 ರಿಂದ 35 ದಿನಕ್ಕೆ ಬರ್ತೈತಿ. 30 ದಿನಕ್ಕೆ ಬರ್ತೈತಿ. ಮತ್ತೆ ಲೇಬರ್ ಸಿಗಲ್ಲ, ಒಂದ್ 5-10 ದಿನ ಹೆಚ್ಚಿಗೆ ಹಾಕೈತಿ. 30 ರಿಂದ 35 ದಿನಕ್ಕೆ ಅಗಿ ಹಚ್ತೀವಿ. ಹಚ್ಚಿಂದೆ ನಾವ್ 3 ದಿನಕ್ಕ ತೆಪ್ಪಿರ 4 ದಿನಕ್ಕ 5 ದಿನಕ್ಕ ಕಳೆ ಹಸ್ಕಂತ ಬರ್ತೈತಿ. ಹುಲ್ ಬರ್ಬಂತಂದು ಹೊಲ್ದಾಗ ಕಳೆ ಹಸ್ಕ ಹೋಗ್ಕಂತೀವಿ. ಒಗದಿಂದೆ ಆಮೇಲೆ ಇದಕ್ಕೇನಪ್ಪ ಅಂದ್ರ DAP ಆಗ್ಲಿ ಇಲ್ಲ 10-26 ಫಸ್ಟೇ ಗೊಬ್ಬರಕ್ಕಾಗಲ್ಲ. DAP 20-20 ಆಗ್ಲಿ, ಯೂರಿಯಾ ಮತ್ತೆ ಪಟಾರ, ಮಂಗಳ ಗೋಲ್ಡ್ ಅಂತ ಹೇಳಿ ತಗೊಂಬಂದು ಹಾಕ್ತಿವಿ ಫಸ್ಟೇ ಗೊಬ್ಬರಕ್ಕೆ. ಅದನ್ನ ಹಾಕಿಂದೆ ಅದು ಹಾಕಿ ಒಂದ್ 10 ದಿನಕ್ಕ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಉಪ್ಪಿಗೆ ಅಷ್ಟೊತ್ತಿ ಸೆಕೆಂಡ್ ಉಪ್ಪು ಅನ್ನೋದ್ರಾಗ ನಾವ್ ಒಂದ್ಸರಿ ಎಲ್ಲಾ ಕಳೆ ತಕೊಂಡ್ಬಿಡ್ತೀವಲ್ಲ. ಎಲ್ಲ ಎಲ್ಲಾರ ಸ್ವಲ್ಪ ಇರ್ತೈತೆ ಹುಲ್ಲು, ಅವನ್ನೆಲ್ಲ ತಕೊಂಡಿಂದೆ ಇದು ಮಾಡ್ಕೊಂಡು ಆಮೇಲೆ ಎಳ್ಳೆ ಗೊಬ್ಬರ ಹೋಗ್ತಿವಿ. ಎಳ್ಳೆ ಗೊಬ್ಬರಕ್ಕೆ ಏನೇನ್ ಹಾಕ್ತೀರಾ? ಅವಾಗ 19 ಆಣೆ ಮಾರ್ಕಂತ ಬರ್ತೈತಿ. ಇಲ್ಲಾಂದ್ರ 20 ಆಣೆ ಮಾರ್ಕಂತ ಐತಿ. ಅದನ್ನ ಬಿಟ್ಟೆ ಅಂದ್ರ ಇಲ್ಲ 4G ಗೊಬ್ಬರ ಐತಿ. 4G ಅಂತಂದು ಅದು ಗುಣ್ಣಿ ಕೆಳ ಪುಡಿ. ಗುಣ್ಣಿ ಅಂದ್ರೆ ಅದು ಸ್ವಲ್ಪ ಇದು ಐತಲ್ಲ ಬಡ್ಡಿ, ಇದಕ್ಕಿನ ಇನ್ನ ಜಾಸ್ತಿ ಬರತ್ತೆ. ಇಲ್ಲ ಐತಲ್ಲ ಇದಕ್ಕಿನ ಇನ್ನ ಇದು ಈಗ 4G ಹಾಕಿಲ್ಲ. ಇದು ಹಾಕಿನ ಅಂದ್ರ ಇದಕ್ಕಿನ ಜಾಸ್ತಿ ಬರ್ತೈತಿ. ದಪ್ಪ ಬರ್ತೈತಿ. ದಪ್ಪ ಬಡ್ಡಿ ಜಾಸ್ತಿ, ಬಡ್ಡಿ ಇನ್ನೂ ಬಗಲ್ ಜಾಸ್ತಿ ಕಳ್ತೈತಿ. ಅದಂತ ಹಾಕ್ತಿವಿ. ಮತ್ತೆ ಅದ್ರ ಜೊತೆಗೆ ನಾವೇನಪ್ಪ ಮತ್ತೆ 2ನೇ ಟೈಮ್ ಸನಿ ಪಟಾರ ಸನಿ ಹಾಕ್ತಿವಿ. 2ನೇ ಟೈಮ್ ಅದನ್ನ ಸನಿ ಓದ್ಬಿಡ್ತೀವಿ. ಅದಾಗಿಂದೆ ಒಂದ್ಸರಿ ಏನೋ ಸ್ಪ್ರೇ ಮಾಡ್ತೀವಿ. ಯಾವ್ದಾರ ಎಣ್ಣೆ ತಂದು ಸ್ಪ್ರೇ ಮಾಡಿ ನೋಡ್ಕೊಂತೀವಿ. ಯಾವ್ದು ರೋಗ ಐತಿ ಯಾವ್ದೆಲ್ಲ ಅದಕ್ಕೆ ಯಾವ ತರ ಬೇಕಂತ ಹೇಳಿ ನೋಡ್ಕೊಂತೀವಿ. ನಿಮ್ದು ಇಲ್ಲಿ ಪ್ರಾಪರ್ಟಿ ಎಷ್ಟು ಹೊಲ ಇದೆ? ಇಲ್ಲಿ ನೋಡ್ರಿ, ನಮ್ದು ಒಂದು 4 ರಿಂದ 5 ಎಕರೆ, ಸ್ವಲ್ಪ 5 ಎಕರೆ ಮೇಲೆ ಹಾಕೈತಿ. 5 ಎಕರೆ ಎಷ್ಟಾಗಿದೆ? ಎಷ್ಟು ಚೀಲ ಬೆಳೆಸಿದ್ದೀರಾ? 1 ಎಕರೆಗೆ 60 ಚೀಲ ಬರ್ತೈತಿ. 1 ಎಕರೆಗೆ 60 ಚೀಲ ಬರ್ತೈತಿ. ಒಬ್ಬೊಬ್ರು ರೈತರು ಎಕರೆಗೆ 30 ಚೀಲ ಬಂದೈತಿ, 40 ಬಂದೈತಿ. ಕೆಲವರು ಬರ್ತಾವ ಮೇಂಟೈನ್ ಮಾಡಿದಂಗ. ನಾವು ಇವು ಬೀಜ ತರಕರ ಯಾವ ತರ ಬೀಜ ತರಬೇಕು, ಆ ತಳಿ ನೋಡ್ಕೊಂಡ್ ತರಬೇಕು. ಇವನ್ನೆಲ್ಲ ಆಕ್ಚುಲಿ ಗಂಗೋತಿಯಿಂದ ತರಿಸಿರೋದು ಸಸಿ ಬೀಜ. ಗಂಗಾವತಿಯಿಂದ ತಂದಿರೋ ಬೀಜ. ಅವು ಒಳ್ಳೆ ಇದು ಬರ್ತೈತಿ, ಒಳ್ಳೆ ಜಾತಿ. ನೋಡಕ್ಕೂ ನಾಳೆ ಕೊಯ್ದಿಂದ ಸೈನಿಂಗ್ ಇರ್ತೈತಿ. ಸೈನಿಂಗ್ ಮಾರಾಟಕ್ಕಂದ್ರ ಒಮ್ಮಿಟಿಗೆ ತಗೊಂತಾರ. ಈಗ ಸ್ವಲ್ಪ ಏನಾರ ಕರ್ರಗಿತ್ತಂದ್ರ ತಾನಕ ಇನ್ನು ನೋಡ್ತಾರ. ಅದಕ್ಕಂತೇಳಿ ಗಂಗೋತಿ ತರಿಸಿರೋ ಬೀಜ ಇವು ಚೆನ್ನಾಗ್ ಬರ್ತೈತಿ. ಚೆನ್ನಾಗ್ ಬರುತ್ತೆ ಸರ್. ಇದು ಟ್ಯಾಕ್ಟ್ರಿ ಎಲ್ಲ ಹೊಡೆದಿದ್ಮೇಲೆ ನೀರ್ ಹೆಂಗ್ ಬಿಡ್ತೀರಾ? ನೀರು 3 ದಿನಕ್ಕ 4 ದಿನಕ್ಕ ಬಿಡ್ತೀವಿ. ಒಟ್ಟ ನೀರ್ ಹೆಂಗ ಫುಲ್ ಇರ್ಬೇಕು, ಫುಲ್ ಲೆವೆಲ್ ಒಂದ್ ಇಂಚ್ ಅಂತ ಇರ್ಬೇಕು. ಹೊಲದಲ್ಲಿ 1 ಇಂಚ್ ಅಂತ ಇರ್ಬೇಕು. ಒಟ್ಟ ಏನು ನೀರು ಕೊರತೆ ಇರ್ಬಾರ್ದು ನೆಲ್ಲಿಗೆ. ಅದು ಬೀಡ್ ಬಿಟ್ಲಿ ಅಂದ್ರ ನೀರು ನಿಲ್ಸಕ್ ಆಗಲ್ಲ. ಗದ್ಯಾಗ ಬೀಡ್ ಬಿಡಬಾರ್ದು. ಹೊಲ ಪದ್ರ ಬಿಟ್ಲಿ ಅಂದ್ರ ನೀರ್ ನಿಲ್ಸಕ್ ಆಗಲ್ಲ. ಅದನ್ನ ಬಿಡ್ಲಂಗೆ ನೋಡ್ಕೋಬೇಕು. ಅಂದ್ರೆ ಈ ನೆಲದಾಗ ಮಾತ್ರ, ಈ ನೆಲದಲ್ಲಿ, ಬೇರೆ ನೆಲದಲ್ಲಿ ನಡಿತೈತಿ ಅನ್ಕ. ಇದು ಒಳದಿಂಡಿ ಏರಿಯಾ ಅಲ್ಲ. ಇದರಲ್ಲಿ ಪದ್ರ ಬಿಟ್ನಿ ಅಂದ್ರ ನಾವು ದಿನ ಬಿಟ್ರೆ ನೀರು ನಿಲ್ಲಲ್ಲ. ಇದೆ ತುಂಗಭದ್ರಾ ಡ್ಯಾಮ್. ತುಂಗಭದ್ರಾ ಡ್ಯಾಮ್ ಬಳಿ ಒಂದೇ ಸರಿ ಒಂದ ಪೀಕ್, ವರ್ಷಕ್ಕೆ ಒಂದ ಪೀಕ ಬರೋದು.
ಸರ್ ಇದು ಇವಾಗ ಇದು ಎಷ್ಟನೇ ಗೊಬ್ಬರ ಆಗಿದೆ ಇದಕ್ಕೆ? ಇದಕ್ಕೀಗ ಮೂರನೇ ಗೊಬ್ಬರ ಮೂದೈತಿ. ಈಗ ಮೂರನೇ ಗೊಬ್ಬರ ಮೂದೈತಿ. ನಾವೇ ಹೋಗಿದ್ರ ಯೂರಿಯಾ ಪಟಾಸ್ ಹೋಗ್ತಿವಿ ಲಾಸ್ಟ್ ಗೊಬ್ಬರ. ಎಕರೆಕ ಒಂದೊಂದ್ ಚೀಲ ಯೂರಿಯಾ, ಅದು 2 ಎಕರೆ ಸೇರಿ ಒಂದ್ ಚೀಲ ಪಟಾಸ್. ನಾವು ಬೇರೆ ಕಡೆ ಎಲ್ಲ ನೋಡ್ಕೊಂಡ್ ಬಂದಿವಿ ಸರ್. ನಿಮ್ಮಷ್ಟು ಈ ತರಿ ಒಂದ್ ತಳಿ ಮೇಲೆ ಒಂದ್ ಹಿಡಿ ಬರುತ್ತೆ ಒಂದ್ ಇದಕ್ಕೆ ಈ ತರ ಬೆಳೆಸಿದ್ದೀರಾ? ಇದು ನಿಮ್ಮ ಇದು ತಳಿ ಮೇಲೆ ಜಾತಿ ಮೇಲೆ. ಇಲ್ಲಿ 1010 ಅಂತೇಳಿ ಕೊಡ್ತಾರ ಬೊಮ್ಮೆಳೆಯಲ್ಲಿ. 1010 ತಂದು ನೋಡಿ ನಾವು ಒಂದ್ 3-4 ವರ್ಷ. ಇದು 118 ಅಂತ ಬಂದೈತಿ ಹೊಸದಾಗಿ ತಳಿ. ಇದು 118 ಇದು 1010 118 ಇದು. ಇದನ್ ತಂದ್ರ ಒಳ್ಳೆ ಸೂಕ್ತ. ಇದು ಸ್ವಲ್ಪ ರೋಗಕ್ಕೂ ತಡ್ಕಂತೈತಿ, ನೀರಿಗೂ ತಡ್ಕಂತೈತಿ. ಅಂತೂ ನಮಗ ಸೂಕ್ತವಾದ ಬೆಳೆ ಇದು. ಹೌದು ಸರ್. ನಿಮ್ಮಿಂದ ನಮಗೆ ಏನೋ ಒಂದು ಸಣ್ಣ ಮಾಹಿತಿ ಸಿಕ್ತು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು.